ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ಕೈತಪ್ಪಿದಂತೆ ಅನಿಸುತ್ತದೆ. ಎಷ್ಟೇ ಒಳ್ಳೆಯವರಾಗಿದ್ದರೂ ನೋವು ಮಾತ್ರ ನಮ್ಮನ್ನೇ ಹುಡುಕಿಕೊಂಡು ಬರುತ್ತಿದೆ ಅನಿಸುತ್ತದೆ. ನಾವು ಮೌನವಾಗಿ ಅಳುತ್ತಿರೋದು ಯಾರಿಗೂ ಕಾಣಿಸೋದಿಲ್ಲ. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ದೇವರು ಮೌನವಾಗಿದ್ದಾನೆ ಅಂದರೆ ನಿಮ್ಮನ್ನು ಮರೆತಿದ್ದಾನೆ ಅಂತಲ್ಲ. ಅವನು ನಿಮ್ಮ ಜೀವನದ ದೊಡ್ಡ ಅಧ್ಯಾಯವನ್ನು ಬರೆಯುತ್ತಿದ್ದಾನೆ ಎಂದರ್ಥ. ಇದಕ್ಕೆ ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ನೀನು ಇಂದು ಅನುಭವಿಸುತ್ತಿರುವ ನೋವು ನಿನ್ನ ನಾಳೆಯ ಶಕ್ತಿಯಾಗುತ್ತದೆ. ಕೆಲವರು ನಿನ್ನನ್ನು ಬಿಟ್ಟು ಹೋಗಿರಬಹುದು, ಕೆಲವರು ನಿನ್ನ ಮನಸ್ಸನ್ನು ಮುರಿದು ಹಾಕಿರಬಹುದು. ನೀನು ನಂಬಿದ್ದವರೇ ನಿನ್ನ ಕಣ್ಣೀರಿಗೆ ಕಾರಣವಾಗಿರಬಹುದು. ಆದರೆ ಅದರಿಂದ ಜೀವನ ಮುಗಿಯುವುದಿಲ್ಲ. ಏಕೆಂದರೆ ನಿನ್ನ ಕಥೆಯ ಕೊನೆಯ ಸಾಲುಗಳನ್ನು ನಾನು ಬರೆಯುತ್ತಿದ್ದೇನೆ. ಒಮ್ಮೆ ಯೋಚಿಸಿ ನೋಡು, ಮಹಾಭಾರತದಲ್ಲಿ ಕೃಷ್ಣನ ಜೊತೆ ಇದ್ದವರಿಗೂ ಕಷ್ಟಗಳು ಬಂದವು. ಪಾಂಡವರು ಒಳ್ಳೆಯವರಾಗಿದ್ದರೂ ಅವರು ಕಾಡಿಗೆ ಹೋಗಬೇಕಾಯಿತು. ದ್ರೌಪದಿ ದೇವರನ್ನೇ ನಂಬಿದ್ದಳು, ಆದರೂ ಅವಮಾನ ಅನುಭವಿಸಬೇಕಾಯಿತು. ಅರ್ಜುನ ಶೂರನಾಗಿದ್ದ, ಆದರೂ ಯುದ್ಧ ಭೂಮಿಯಲ್ಲಿ ಕುಸಿದು ಬಿಟ್ಟ. ಆದ್ದರಿಂದ ಇದರ ಅರ್ಥ ಏನು? ಒಳ್ಳೆಯವರಿಗೆ ಕಷ್ಟ ಬರುವುದಿಲ್ಲ ಅನ್ನೋದು ಸುಳ್ಳು. ಆದರೆ ಒಳ್ಳೆಯವರನ್ನು ದೇವರು ಎಂದಿಗೂ ಒಬ್ಬರನ್ನಾಗಿ ಬಿಡುವುದಿಲ್ಲ ಅನ್ನುವುದು ಅಷ್ಟೇ ಸತ್ಯ. ನೀನು ಇಂದು ಒಬ್ಬೊಂಟಿ ಆಗಿರಬಹುದು. ನಿನ್ನ ನೋವನ್ನು ಕೇಳುವವರು ಯಾರೂ ಇರದೆಯೂ ಇರಬಹುದು. ರಾತ್ರಿ ಮಲಗುವಾಗ ಕಣ್ಣೀರು ಬರುತ್ತಿರಬಹುದು. ನನ್ನ ಜೀವನ ಹೀಗೇಕೆ ಅಂತ ಮನಸ್ಸಿನಲ್ಲೇ ಸಾವಿರ ಪ್ರಶ್ನೆಗಳು ಬರುತ್ತಿರಬಹುದು. ಆ ಸಮಯದಲ್ಲಿ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ಕೃಷ್ಣ ಪರಮಾತ್ಮ ನಿನ್ನ ಜೊತೆ ಇದ್ದಾನೆ ಅಂತ. ನಾವು ಕೇಳುವ ಸಮಯಕ್ಕೆ ದೇವರು ಕೊಡದೇ ಇರಬಹುದು, ಆದರೆ ಸರಿಯಾದ ಸಮಯ ನೋಡಿ ನಮಗೆ ಕೊಡಬೇಕಾದನ್ನ ಕೊಟ್ಟೇ ಕೊಡುತ್ತಾನೆ. ಆ ಸಮಯ ಬರುವವರೆಗೂ ನಮ್ಮನ್ನ ಅವನು ತಯಾರಿಸುತ್ತಾ ಇರುತ್ತಾನೆ. ಜೀವನದಲ್ಲಿ ಕೆಲವರು ಕೇಳುತ್ತಾರೆ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ನನಗೆ ಮಾತ್ರ ಯಾಕೆ ಇಷ್ಟು ಕಷ್ಟಗಳು ಬರುತ್ತಿದೆ ಅಂತ. ಆದರೆ ಈ ಪ್ರಶ್ನೆ ಏನು ಹೊಸದಲ್ಲ. ಈ ಪ್ರಶ್ನೆಯನ್ನು ಮಹಾಭಾರತದಲ್ಲೇ ಅರ್ಜುನನೂ ಕೂಡ ಕೇಳಿದ್ದ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನ ಕೈಯಲ್ಲಿದ್ದ ಗಾಂಡೀವವೇ ಕೆಳಗೆ ಬಿದ್ದು ಹೋಗಿತ್ತು. ಮುಂದೆ ಏನು ಅನ್ನುವುದೇ ಅವನಿಗೆ ತಿಳಿಯಲಿಲ್ಲ. ಮುಂದೆ ನಿಂತಿದ್ದವರು ಶತ್ರುಗಳಲ್ಲ, ತನ್ನವರೇ. ಗುರು, ಅಜ್ಜ, ಬಂಧುಗಳು, ಹೀಗೆ ಅವರನ್ನೆಲ್ಲ ನೋಡಿ ಅವನ ಕಣ್ಣಿನಲ್ಲಿ ನೀರು ತುಂಬಿ ತುಳುಕಿತ್ತು. ಅವನು ಕೃಷ್ಣನಿಗೆ ಕೇಳಿದ, ಈ ಯುದ್ಧ ನನಗೆ ಬೇಡ ಮಾಧವ. ನನ್ನವರನ್ನು ಸೋಲಿಸಿ ಗೆಲ್ಲುವ ರಾಜ್ಯವೂ ನನಗೆ ಬೇಡ. ಈ ಸಮಯದಲ್ಲಿ ಕೃಷ್ಣ ಪರಮಾತ್ಮ ಒಂದು ದೊಡ್ಡ ಸತ್ಯವನ್ನ ಅರ್ಜುನನಿಗೆ ಹೇಳುತ್ತಾನೆ. ಭಗವಂತ ಹೇಳುತ್ತಾನೆ, ಅರ್ಜುನ, ಕೆಲವೊಮ್ಮೆ ಜೀವನದಲ್ಲಿ ಹೃದಯ ಹೇಳುವುದಿಲ್ಲ, ಧರ್ಮ ಹೇಳುವುದನ್ನೇ ಮಾಡಬೇಕು. ನನ್ನ ಸ್ನೇಹಿತನೇ ಕೇಳು, ನೀನು ಕೂಡ ಕೆಲವೊಮ್ಮೆ ಒಡೆದು ಹೋಗಬಹುದು. ನಿನ್ನ ಮನಸ್ಸಿಗೆ ಘಾಸಿಯಾಗಬಹುದು. ನಿನ್ನ ಮನಸ್ಸೇ ನಿನ್ನನ್ನು ಸೋಲಿಸಲು ಪ್ರಯತ್ನಿಸಬಹುದು. ಆದರೆ ಆ ಕ್ಷಣದಲ್ಲಿ ಓಡಿ ಹೋಗಬಾರದು. ಏಕೆಂದರೆ ನಿನ್ನೊಳಗೂ ಒಂದು ಅರ್ಜುನ ಇದ್ದಾನೆ. ಅವನನ್ನ ಎಬ್ಬಿಸಲು ಒಂದು ಕೃಷ್ಣನ ಮಾತು ಸಾಕು. ಕರ್ಣನ ಜೀವನವನ್ನು ನೋಡು ಅರ್ಜುನ. ಅವನು ಹುಟ್ಟಿದ ಕ್ಷಣದಿಂದಲೇ ತಿರಸ್ಕಾರವನ್ನು ಅನುಭವಿಸಿದ. ತಾಯಿ ದೂರವಿಟ್ಟಳು. ಸಮಾಜ ಅವನನ್ನ ಸೂತಪುತ್ರ ಎಂದು ಅವಮಾನ ಮಾಡಿತ್ತು. ಅವನ ಪ್ರತಿಭೆ ದೊಡ್ಡದು, ಆದರೆ ಅದಕ್ಕಿಂತ ದೊಡ್ಡದು ಅವನು ಅನುಭವಿಸಿದ ನೋವುಗಳು. ಒಮ್ಮೆ ಗುರು ದ್ರೋಣರ ಬಳಿ ಹೋಗಿ ವಿದ್ಯೆ ಕೇಳಿದಾಗ ಅವನ ಜನ್ಮವನ್ನು ನೋಡಿ ತಿರಸ್ಕಾರ ಮಾಡಿದರು. ಆ ದಿನ ಕರ್ಣನ ಹೃದಯ ಎಷ್ಟು ಮುರಿದಿತ್ತು ಅಂತ ನಿನಗೆ ಗೊತ್ತಾ? ಆದರೂ ಅವನು ಶ್ರಮವನ್ನು ಮಾತ್ರ ಬಿಡಲೇ ಇಲ್ಲ. ಅವಮಾನವನ್ನು ಕೋಪವನ್ನಾಗಿಸಿಕೊಳ್ಳಲಿಲ್ಲ, ಅದನ್ನೇ ಶಕ್ತಿಯನ್ನಾಗಿಸಿಕೊಂಡ. ಇಂದು ನಿನ್ನನ್ನು ಯಾರಾದರೂ ಕಡಿಮೆ ಅಂದಿದ್ದಾರಾ? ನಿನ್ನ ಕನಸುಗಳನ್ನು ನಕ್ಕಿದ್ದಾರಾ? ನಿನ್ನ ಸ್ಥಿತಿಯನ್ನು ನೋಡಿ ಅವಮಾನ ಮಾಡಿದ್ದಾರಾ? ಆಗ ಕರ್ಣನನ್ನ ಆ ಜಾಗದಲ್ಲಿ ನೆನಪಿಸಿಕೊ. ಅವನ ಜೀವನ ಹೇಳುವುದು ಒಂದೇ, ಜನ್ಮ ನಿನ್ನ ಕೈಯಲ್ಲಿರಲ್ಲ, ಆದರೆ ನೀನು ಹೇಗೆ ಬದುಕಬೇಕು ಅನ್ನೋದು ನಿನ್ನ ಕೈಯಲ್ಲಿದೆ.
ರಾಮಾಯಣದಲ್ಲಿ ಶ್ರೀರಾಮನ ಜೀವನವನ್ನ ಒಮ್ಮೆ ನೋಡು. ಅವನಿಗೆ ರಾಜ್ಯ ಸಿಗಬೇಕಿತ್ತು, ಆದರೆ ಒಂದೇ ರಾತ್ರಿ ಎಲ್ಲವೂ ಬದಲಾಗಿತ್ತು. ಅರಣ್ಯವಾಸ ಆರಂಭವಾಯಿತು. ರಾಜಕುಮಾರನಾಗಿದ್ದವನು ಕಾಡಿಗೆ ಕಾಲಿಟ್ಟ, ಮರದ ಕೆಳಗೆ ಮಲಗಿದ, ಕಷ್ಟಗಳನ್ನು ಅನುಭವಿಸಿದ. ಅವನು ದೇವರಾಗಿದ್ದರೂ ಜೀವನದಲ್ಲಿ ಪರೀಕ್ಷೆಗಳನ್ನು ಎದುರಿಸಬೇಕಾಯಿತು. ಆದ್ದರಿಂದ ಇದರ ಅರ್ಥ ಏನೆಂದರೆ, ಒಳ್ಳೆಯವರ ಜೀವನದಲ್ಲೂ ಕಷ್ಟಗಳು ಬರುತ್ತದೆ, ಆದರೆ ಆ ಕಷ್ಟವನ್ನೇ ಅವರನ್ನು ಇನ್ನೂ ಗಟ್ಟಿ ಮಾಡಿ ಅವರ ಕಷ್ಟಗಳನ್ನೇ ಇತಿಹಾಸವನ್ನಾಗಿಸುತ್ತದೆ. ಇಂದು ನೀನು ಅನುಭವಿಸುವ ಕಷ್ಟ ನಿನ್ನ ಜೀವನದ ಅಂತ್ಯವಂತಲ್ಲ, ಒಂದು ತಯಾರಿ ಮಾತ್ರ. ಯುಧಿಷ್ಠಿರನನ್ನು ನೆನಪಿಸಿಕೊ. ಅವನು ಸತ್ಯದ ಮಾರ್ಗದಲ್ಲಿ ನಡೆದ, ಆದರೂ ಅವನ ಜೀವನದಲ್ಲಿ ಅವಮಾನ, ಸೋಲು, ಕಷ್ಟ ಎಲ್ಲವೂ ಬಂದವು. ಒಮ್ಮೆ ಅವನು ಎಲ್ಲವನ್ನೂ ಕಳೆದುಕೊಂಡ, ರಾಜ್ಯ, ಗೌರವ, ಸಂತೋಷ. ಆದರೆ ಅವನು ಒಂದು ವಿಷಯವನ್ನು ಮಾತ್ರ ಕಳೆದುಕೊಳ್ಳಲಿಲ್ಲ, ಅದೇ ತನ್ನ ಧರ್ಮ. ಇಂದು ಜಗತ್ತು ಬೇಗ ಗೆಲ್ಲುವವರನ್ನು ಮೆಚ್ಚಬಹುದು, ಆದರೆ ಕೊನೆಯಲ್ಲಿ ಗೆಲ್ಲುವುದು ಸತ್ಯವೇ. ದುರ್ಯೋಧನನ ಬಳಿ ಶಕ್ತಿ ಇತ್ತು, ಸೇನೆ ಇತ್ತು, ಸೈನ್ಯ ಎಲ್ಲವೂ ಇತ್ತು, ಅಹಂಕಾರವೂ ಕೂಡ ಇತ್ತು, ಆದರೆ ಅವನಲ್ಲಿ ಶಾಂತಿ ಇರಲಿಲ್ಲ. ಯಾಕೆ ಗೊತ್ತಾ? ಅವನಿಗೆ ಎಲ್ಲವನ್ನೂ ಗೆಲ್ಲಬೇಕೆನ್ನುವ ಅಹಂಕಾರ ಇತ್ತು, ಮತ್ತೆ ದುರಾಸೆ ಇತ್ತು. ಆದರೆ ತನ್ನ ಮನಸ್ಸನ್ನೇ ಅವನ ಕೈಯಲ್ಲಿ ಗೆಲ್ಲಲಾಗಲಿಲ್ಲ. ಇದಕ್ಕೆ ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ತನ್ನ ಮನಸ್ಸನ್ನು ಗೆದ್ದವನೇ ನಿಜವಾದ ಯೋಧ. ಸ್ನೇಹಿತನೇ, ಇಂದು ನೀನು ಎಲ್ಲವನ್ನೂ ನಿನ್ನ ದೃಷ್ಟಿಕೋನದಿಂದಲೇ ನೋಡಬೇಡ. ಒಂದು ಮಾತು ನೆನಪಿಟ್ಟುಕೋ, ಎಲ್ಲವೂ ನಿನ್ನ ಒಂದು ನಿರ್ಧಾರದ ಮೇಲೆಯೇ ನಿಂತಿರುತ್ತದೆ. ನೀನು ಹೇಗೆ ಈ ಜಗತ್ತನ್ನು ನೋಡುತ್ತೀಯೋ ಆ ರೀತಿಯೇ ಅದು ಕಾಣಿಸುತ್ತದೆ. ವೀಕ್ಷಕರೇ, ಇಂದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಜೀವನವನ್ನ ನೋಡಿ ಬೇಸರ ಮಾಡಿಕೊಳ್ಳಬಹುದು. ಅವರಿಗೆ ಎಲ್ಲ ಸಿಗುತ್ತದೆ, ನನಗೆ ಮಾತ್ರ ಯಾಕೆ ಸಿಗೋದಿಲ್ಲ ಅಂತ ಅನ್ನಿಸ್ಬೋದು. ಆದರೆ ಇಷ್ಟು ಕಥೆಯಲ್ಲಿ ಎಲ್ಲ ಕಥೆಗಳು ನಿಮಗೆ ಒಂದಲ್ಲ ಒಂದು ಪಾಠ ಹೇಳುತ್ತೆ. ಮಹಾಭಾರತ ಒಂದು ರೀತಿ ಪಾಠ ಹೇಳುತ್ತೆ. ಪ್ರತಿ ಯೋಧನಿಗೂ ತನ್ನದೇ ಯುದ್ಧ ಇರುತ್ತೆ. ಅರ್ಜುನನ ಯುದ್ಧವೇ ಬೇರೆ, ಕರ್ಣನ ಯುದ್ಧವೇ ಬೇರೆ, ಭೀಮನ ಯುದ್ಧವೇ ಬೇರೆ. ಹಾಗೆ ನಿನ್ನ ಜೀವನದ ಹೋರಾಟವೂ ಕೂಡ ವಿಭಿನ್ನವೇ. ಆದ್ದರಿಂದ ನಿನ್ನನ್ನು ಬೇರೆಯವರ ಜೊತೆಗೆ ಹೋಲಿಕೆ ಮಾಡಿಕೊಳ್ಳಬೇಡ. ಒಂದು ದಿನ ಅಭಿಮನ್ಯು ಯುದ್ಧ ಭೂಮಿಗೆ ಹೋದ. ಹೊರಗೆ ಬರುವ ದಾರಿಯೇ ತಿಳಿಯಲಿಲ್ಲ. ಆದರೂ ಅವನು ಹಿಂದೆ ಸರಿಯಲೇ ಇಲ್ಲ. ಏಕೆಂದರೆ ಧೈರ್ಯ ಎಂದರೆ ಭಯ ಇಲ್ಲದಿರುವುದಲ್ಲ, ಭಯ ಇದ್ದರೂ ಮುಂದೆ ಸಾಗುವುದು. ಇಂದು ನೀನು ಕೂಡ ಹೆದರುತ್ತಾ ಇರಬಹುದು ನಿನ್ನ ಭವಿಷ್ಯಕ್ಕೆ, ಸೋಲಿಗೆ, ಜನರ ಮಾತಿಗೆ. ಆದರೆ ಒಂದು ಮಾತು ನೆನಪಿಡು, ಭಯದ ಹಿಂದೆ ಹಲವಾರು ಬಾರಿ ದೊಡ್ಡ ಗೆಲುವು ಅಡಗಿರುತ್ತದೆ. ಕರ್ಣನು ಅರ್ಜುನನ ರಥ ಓಡಿಸಿದ್ದ, ಯುದ್ಧವನ್ನು ಅಲ್ಲ. ಅದರ ಅರ್ಥ ಗೊತ್ತಾ? ದೇವರು ನಿನ್ನ ಜೀವನದಲ್ಲಿ ದಾರಿ ತೋರಿಸುತ್ತಾನೆ, ಆದರೆ ನಡೆಯಬೇಕಾದದ್ದು ನೀನೆ. ಆದ್ದರಿಂದ ಅಳಬಾರದು, ಸೋಲಲು ಬಾರದು, ಒಡೆದು ಹೋಗಬಾರದು. ಏನೇ ಆದರೂ ನೀನು ಭಗವಂತನಲ್ಲಿಟ್ಟಿರುವ ನಂಬಿಕೆಯನ್ನ ಬಿಡಬಾರದು. ಕರ್ಣನಂತೆ ಶ್ರಮಿಸು, ಅರ್ಜುನನಂತೆ ಗುರಿ ಇಟ್ಟುಕೋ, ಯುಧಿಷ್ಠಿರನಂತೆ ಸತ್ಯದಲ್ಲಿರು, ರಾಮನಂತೆ ತಾಳ್ಮೆಯಿಂದಿರು. ಮತ್ತು ಎಲ್ಲ ಕತ್ತಲೆಯ ಮಧ್ಯೆಯೂ ಕೃಷ್ಣನನ್ನು ನಂಬು, ಏಕೆಂದರೆ ಒಂದು ದಿನ ನಿನ್ನ ಜೀವನದ ಯುದ್ಧ ಮುಗಿಸುತ್ತಾನೆ. ಆ ದಿನ ನೀನು ಹಿಂತಿರುಗಿ ನೋಡಿ ಹೇಳುತ್ತೀಯ, ಆ ಕಷ್ಟಗಳು ನನ್ನನ್ನು ಮುರಿಯಲಿಲ್ಲ, ನನ್ನನ್ನು ಗಟ್ಟಿ ಮಾಡಲು ಬಂದಿದ್ದವು ಅಂತ. ವೀಕ್ಷಕರೇ, ಈ ಅದ್ಭುತವಾದ ಸಂದೇಶ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಉತ್ತಮ ಸಂದೇಶದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.